ನಮಸ್ಕಾರ, ಇದು TV9 ಡಿಜಿಟಲ್ ಸ್ಪೆಷಲ್. ನಾನು ಪ್ರತಿಮಾ ಭಟ್. ಪ್ರಧಾನಿ ಮೋದಿ ಆಡಿದಂತಹ ಮಾತು ಈಗ ಬಹಳ ದೊಡ್ಡ ಸಂಚಲನ ಮೂಡಿಸ್ತಾ ಇದೆ. ಏನು ಹೇಳಿದ್ರು ಪ್ರಧಾನಿ? ಭಾರತೀಯರಿಗೆ 1 ವರ್ಷದವರೆಗೆ ಚಿನ್ನ ಖರೀದಿ ನಿಲ್ಲಿಸಿ, ಇಂಧನ ಕಡಿಮೆ ಬಳಸಿ, ವಿದೇಶಿ ಪ್ರವಾಸಕ್ಕೆ ಕಡಿವಾಣ ಹಾಕಿ, ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಮನವಿ ಮಾಡಿದ್ರು. ಯಾಕೆ ಮನವಿ ಮಾಡಿದ್ರು ಹಾಗಿದ್ರೆ? ಇದರ ಹಿಂದೆ ದೇಶಕ್ಕೆ 23 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಮಾಡುವ ಲೆಕ್ಕಾಚಾರ ಇದೆಯಂತೆ. ಅದು ಹೇಗೆ ನೋಡ್ತಾ ಹೋಗೋಣ. RBI ದತ್ತಾಂಶದ ಪ್ರಕಾರ ಕಳೆದ ಫೆಬ್ರವರಿಯಲ್ಲಿ 69,37,000 ಕೋಟಿ ರೂಪಾಯಿ ಅಂದರೆ $728 ಶತಕೋಟಿ ಸಮೀಪವಿದ್ದಂತಹ ಭಾರತದ ವಿದೇಶಿ ವಿನಿಮಯ ಉಳಿತಾಯ ಅಂದರೆ ಇಂಡಿಯಾದ ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ ಫಾರೆಕ್ಸ್ ಇದೆಯಲ್ಲ, ಅದು ಯುದ್ಧ, ಈ ಜಾಗತಿಕ ಅನಿಶ್ಚಿತತೆ ಇದೆಲ್ಲದರಿಂದಾಗಿ ಕಳೆದ ಏಪ್ರಿಲ್ನಲ್ಲಿ ಸುಮಾರು $691 ಶತಕೋಟಿ ಅಂದರೆ $65,85,000 ಕೋಟಿ ರೂಪಾಯಿಗೆ ಕುಸಿದು ಹೋಗ್ಬಿಡ್ತು. ಯಾಕಂದರೆ ಒಂದು ದೇಶ ರಫ್ತಿಗಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಮದು ಮಾಡ್ಕೊಳುತ್ತಲ್ಲ, ಆಗ ಹೆಚ್ಚಿನ ಚಾಲ್ತಿ ಖಾತೆ ಕೊರತೆ ಅಂದರೆ CAD ಕರೆಂಟ್ ಅಕೌಂಟ್ ಡೆಫಿಸಿಟ್ ಅದನ್ನು ಎದುರಿಸಬೇಕಾಗತ್ತೆ. ಚಿನ್ನದ ಹೆಚ್ಚಿನ ಆಮದು ಈ ಕೊರತೆಗೆ ಪ್ರಮುಖ ಕಾರಣ. CAD ಹೆಚ್ಚೋದು ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ ಕುಸಿಯೋದಕ್ಕೆ ಕಾರಣ ಆಗುತ್ತೆ. ಇದು ಆಮದು ಮಾಡಿಕೊಂಡಂತಹ ಈ ಎಲೆಕ್ಟ್ರಾನಿಕ್ಸ್ ಅಥವಾ ಇಂಧನದಂತಹ ವಸ್ತುಗಳ ಬೆಲೆ ಇದೆಯಲ್ಲ, ಅದರ ಏರಿಕೆಗೆ ಕಾರಣ ಆಗುತ್ತೆ. ಹೀಗಾಗಿ ಸಾಮಾನ್ಯ ನಾಗರಿಕರಿಗೆ ಅಗತ್ಯ ವಸ್ತುಗಳು ಭಾರಿ ದುಬಾರಿಯಾಗ್ಬಿಡುತ್ತೆ. 2026ರ ವೇಳೆಗೆ ಭಾರತದ ಚಾಲ್ತಿ ಖಾತೆ ಕೊರತೆ ಅಂದರೆ CAD $8.05 ಲಕ್ಷ ಕೋಟಿ ರೂಪಾಯಿ ಅಂದರೆ $84.5 ಬಿಲಿಯನ್ ತಲುಪಬಹುದು ಅಂತ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಎಚ್ಚರಿಕೆಯನ್ನು ಕೊಟ್ಟಿತ್ತು. ಹೀಗಾಗಿ ಈ ಅನಿಶ್ಚಿತತೆಯ ಸಂದರ್ಭದಲ್ಲಿ ಮೋದಿ ಮಿತವ್ಯಯ ಮಾಡಿ ಅಂತ ಕರೆ ಕೊಟ್ಟರು ಅಂತ ಹೇಳಲಾಗ್ತಾ ಇದೆ. ಯಾಕೆ ಚಿನ್ನದ ಖರೀದಿ ಬೇಡ ಅಂತ ನೋಡ್ತಾ ಹೋದರೆ, ನಾನಾಗಲೇ ಹೇಳಿದ ಹಾಗೆ ಬಂಗಾರ ಒಂದೇ ಭಾರತದ ಒಟ್ಟು ಆಮದು ವೆಚ್ಚದ 10% ಅಷ್ಟಿದೆ. ಭಾರತ ವಿಶ್ವದ 2ನೇ ಅತಿ ದೊಡ್ಡ ಚಿನ್ನದ ಖರೀದಿದಾರ ರಾಷ್ಟ್ರ. 2026ರ ಆರ್ಥಿಕ ವರ್ಷದಲ್ಲಿ ಭಾರತ ಸುಮಾರು $6.25 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ಚಿನ್ನವನ್ನು ಆಮದು ಮಾಡಿಕೊಂಡಿದೆ. ಹಿಂದಿನ ಆರ್ಥಿಕ ವರ್ಷಕ್ಕೆ ನಾವು ಇದನ್ನು ಹೋಲಿಕೆ ಮಾಡಿದ್ರೆ ಸುಮಾರು 24% ಹೆಚ್ಚಳ ಆಗಿದೆ ಚಿನ್ನ ಆಮದು ಮಾಡಿಕೊಂಡಿರೋದು. ಹೀಗಾಗಿ ಭಾರತದಲ್ಲಿ ಡಾಲರ್ ಹರಿವು ಹೆಚ್ಚಳ ಆಗಿಬಿಟ್ಟಿದೆ. ಒಂದು ವೇಳೆ ಭಾರತೀಯರು ಚಿನ್ನದ ಖರೀದಿಯನ್ನು ಗಣನೀಯವಾಗಿ ಕಡಿಮೆ ಮಾಡಿದ್ರು ಅಂತಾದರೆ ಆಗ 30-40% ಇಳಿಕೆ ಏನಾದರೂ ಗಣನೀಯವಾಗಿ ಕಡಿಮೆ ಆದರೆ ಅದರಿಂದ 2-3 ಲಕ್ಷ ಕೋಟಿ ರೂಪಾಯಿ ಉಳಿತಾಯ ಆಗಿಬಿಡುತ್ತೆ. ಎಷ್ಟು ದೊಡ್ಡ ಉಳಿತಾಯ ನೋಡಿ. ಇದರಿಂದ ಭಾರತದ ಡಾಲರ್ ಹೊರಹರಿವು ಕಡಿಮೆಯಾಗಿ ರೂಪಾಯಿ ಮೌಲ್ಯ ಕುಸಿದಂತೆ ರಕ್ಷಣೆ ಮಾಡ್ಬೋದು. ಹೇಗೆ ಅಂತ ನಾನು ವಿವರಿಸ್ತೀನಿ ಕೇಳಿ. ಆಮದಾಗಿ ಬಳಸುವಂತಹ ಚಿನ್ನ ಇದೆಯಲ್ಲ, ಅದು ಕರೆನ್ಸಿಗೆ ದೊಡ್ಡ ಹೊಡೆತ ಕೊಡುತ್ತೆ. ಯಾಕಂದರೆ ಆಮದುದಾರರು ಚಿನ್ನವನ್ನು ಅಂತಾರಾಷ್ಟ್ರೀಯ ಮಾರ್ಕೆಟ್ನಿಂದ ಖರೀದಿ ಮಾಡ್ತಾರಲ್ಲ, ಅಮೆರಿಕನ್ ಡಾಲರ್ ಮೂಲಕ ವ್ಯವಹಾರ ಮಾಡ್ತಾರೆ. ಆಗ ಡಾಲರ್ ಹೊರಹರಿವು ಹೆಚ್ಚಾಗತ್ತೆ. ಅದರ ಜೊತೆಗೆ ಆ ಡಾಲರ್ಗಳನ್ನು ಪಡೆಯೋದಕ್ಕೆ ಭಾರತೀಯ ಆಮದುದಾರರು ರೂಪಾಯಿಯನ್ನು ಮಾರಾಟ ಮಾಡ್ತಾರೆ. ಲಕ್ಷಾಂತರ ಜನ ಏಕಕಾಲಕ್ಕೆ ಚಿನ್ನ ಖರೀದಿ ಮಾಡಿದ್ರೆ ಡಾಲರ್ಗೆ ಬೇಡಿಕೆ ಹೆಚ್ಚಳ ಆಗುತ್ತೆ. ಅದು ರೂಪಾಯಿ ಮೌಲ್ಯ ಕುಸಿಯೋದಕ್ಕೆ ಕಾರಣ ಆಗ್ಬಿಡುತ್ತೆ. ರೂಪಾಯಿ ಮೌಲ್ಯ ಅತಿ ವೇಗವಾಗಿ ಕುಸಿದಂತೆ ತಡೆಯೋದಕ್ಕೆ ನಮ್ಮ ಭಾರತೀಯ ರಿಸರ್ವ್ ಬ್ಯಾಂಕ್ ಮಾರುಕಟ್ಟೆಯನ್ನು ಸ್ಥಿರಗೊಳಿಸೋದಕ್ಕೆ ವಿದೇಶಿ ವಿನಿಮಯ ಸಂಗ್ರಹದಿಂದ ತನ್ನಲ್ಲಿರುವಂಥ ಡಾಲರ್ಗಳನ್ನು ಮಾರಾಟ ಮಾಡಬೇಕಾಗತ್ತೆ. ಅಂದರೆ ಪ್ರಜೆಯೊಬ್ಬ ಖರೀದಿ ಮಾಡುವಂಥ ಪ್ರತಿ ಗ್ರಾಮ್ ಚಿನ್ನ ವಾಸ್ತವವಾಗಿ ನೋಡ್ತಾ ಹೋದರೆ ಸರ್ಕಾರದ ನಗದು ಮೀಸಲಿದೆಯಲ್ಲ ಅದನ್ನು ಕುಗ್ಗಿಸ್ಬಿಡುತ್ತೆ. ಮತ್ತೊಂದು ಕಡೆ ಭಾರತದ ಅಧಿಕೃತ ವಿದೇಶಿ ವಿನಿಮಯ ಸಂಗ್ರಹದ ಭಾಗವಾಗಿ RBI ಬೃಹತ್ ಪ್ರಮಾಣದ ಚಿನ್ನ ಸಂಗ್ರಹವನ್ನು ಹೊಂದಿದೆ. ಇದು ಜಾಗತಿಕ ಬಿಕ್ಕಟ್ಟಿನ ಸಮಯ ಇದೆಯಲ್ಲ, ಅಂಥ ಸಂದರ್ಭದಲ್ಲಿ ಚಿನ್ನ ಒಂದು ದೇಶಕ್ಕೆ ವಿಮೆಯ ರೀತಿಯಲ್ಲಿ ಕೆಲಸ ಮಾಡಿಬಿಡುತ್ತೆ. ಆದರೆ ಜನರೇ ಜಾಸ್ತಿ ಚಿನ್ನ ಖರೀದಿ ಮಾಡ್ತಾ ಹೋದರೆ ಅದಕ್ಕೆ ಹೊಡೆತ ಕೊಡುತ್ತೆ. ಜನ ಲಾಕರ್ಗಳಲ್ಲಿ ಇಡ್ತಾರಲ್ಲ ಚಿನ್ನ, ಅದನ್ನು ನಿಷ್ಕ್ರಿಯ ಬಂಡವಾಳ ಅಂತ ಕರೆಯಲಾಗುತ್ತೆ. ಸರ್ಕಾರ ಬಹಳ ಕಾಲದಿಂದ ಇದನ್ನು ಹೇಳ್ತಾ ಬರ್ತಾ ಇದೆ. ಬ್ಯಾಂಕ್ ಅಥವಾ ಶೇರ್ ಮಾರ್ಕೆಟಲ್ಲಿರುವಂತಹ ಹಣ ಇರುತ್ತಲ್ಲ, ಅದರಂತೆ ಈ ಫಿಸಿಕಲ್ ಚಿನ್ನ, ಭೌತಿಕ ಚಿನ್ನ ಆರ್ಥಿಕತೆಯಲ್ಲಿ ಚಲಾವಣೆಯಾಗಲ್ಲ, ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಸಹಾಯ ಮಾಡಲ್ಲ. ಹಾಗಾಗಿ ಭೌತಿಕ ಚಿನ್ನದ ಖರೀದಿಯನ್ನು ಕಡಿಮೆಗೊಳಿಸೋ ಮೂಲಕ ಸರ್ಕಾರ ನಾಗರಿಕರನ್ನ ಈ ಸಾವರಿನ್ ಗೋಲ್ಡ್ ಬಾಂಡ್ಗಳೇನಿವೆ SGB ಅಥವಾ ಚಿನ್ನದ ನಗದೀಕರಣ ಯೋಜನೆ ಅದರತ್ತ ಸೆಳೆಯೋದಕ್ಕೆ ಬಯಸ್ತಾ ಇದೆ. ಅದನ್ನೇ ಈಗ ಮತ್ತೆ ಪ್ರಧಾನಿ ಹೇಳ್ತಾ ಇರೋದು, ಆದಷ್ಟು ಚಿನ್ನ ಖರೀದಿಯನ್ನು ಕಡಿಮೆ ಮಾಡಿ ಅಂತ. ಇನ್ನು ಇಂಧನ ಉಳಿತಾಯದ ವಿಚಾರಕ್ಕೆ ಬರೋಣ. ಏನೇನು ಸಮಸ್ಯೆಗಳು, ಯಾವ ರೀತಿ ಉಳಿತಾಯ ಆಗತ್ತೆ ನಾವು ಕಡಿಮೆ ಬಳಸಿದ್ರೆ ಅಂತ. 17 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳೋದು. ಈಗ ಪಶ್ಚಿಮ ಏಷ್ಯಾದ ಯುದ್ಧ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಗಗನಕ್ಕೇರಿಬಿಟ್ಟಿದೆ. ಭಾರತ ತನಗೆ ಅಗತ್ಯ ಇರುವಂತಹ ತೈಲದಲ್ಲಿ 80-85% ಭಾಗವನ್ನು ಆಮದು ಮಾಡ್ಕೊಳ್ಬೇಕಾಗತ್ತೆ.
ತೈಲ ಬೆಲೆ ಹೆಚ್ಚಳ ಆಯಿತು ಅಂತಂದರೆ ಭಾರತ ಹೆಚ್ಚಿನ ಪ್ರಮಾಣದಲ್ಲಿ ಡಾಲರ್ ರೂಪದಲ್ಲಿ ಹಣವನ್ನು ತೈಲ ಆಮದು ಮಾಡಿಕೊಳ್ಳುವಂತಹ ವಿದೇಶಕ್ಕೆ ಪಾವತಿ ಮಾಡಬೇಕು. ಅದು ದೇಶದ ಆರ್ಥಿಕತೆ ಮೇಲೆ ದೊಡ್ಡ ಒತ್ತಡವನ್ನು ಹೇರುತ್ತೆ. ಹೀಗಾಗಿಯೇ ಇಂಧನ ಬಳಕೆಯನ್ನು ಕಡಿಮೆ ಮಾಡಿದ್ರೆ ತೈಲ ಆಮದು ಕಡಿಮೆಯಾಗಿ ಡಾಲರ್ ಹೊರಹರಿವನ್ನು ಕಡಿಮೆ ಮಾಡಬಹುದು. ಅದನ್ನೇ ಪ್ರಧಾನಿ ಹೇಳ್ತಾ ಇರೋದು. ಇನ್ನು ಮತ್ತೊಂದು ವಿಚಾರ ಹೇಳಿದ್ರು, ಖಾದ್ಯ ತೈಲ, ಅಡುಗೆ ತೈಲವನ್ನು ಕಡಿಮೆ ಬಳಕೆ ಮಾಡಿ ಅಂತ. 2026 ಆರ್ಥಿಕ ವರ್ಷದಿಂದ ಇಲ್ಲಿವರೆಗೆ 1,83,000 ಕೋಟಿ ರೂಪಾಯಿ ಮೌಲ್ಯದ ಅಡುಗೆ ಎಣ್ಣೆಯನ್ನು ನಾವು ಆಮದು ಮಾಡಿಕೊಂಡಿದ್ದೀವಿ. ಪ್ರಮುಖವಾಗಿ ದೇಶದ ಜನರ ಆರೋಗ್ಯದ ದೃಷ್ಟಿಯಿಂದ ಕೂಡ ಖಾದ್ಯ ತೈಲ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಅಂದರೆ ದೇಶದ ಆರ್ಥಿಕ ಆರೋಗ್ಯ, ನಮ್ಮ ದೇಹದ ಆರೋಗ್ಯಕ್ಕೆ ಅಡುಗೆ ಎಣ್ಣೆಯನ್ನು ಕಡಿಮೆ ಮಾಡಿ ಅನ್ನೋದು ಪ್ರಧಾನಿ ಕರೆ. ಜೊತೆಗೆ ರಸಗೊಬ್ಬರ ಕಡಿಮೆ ಬಳಕೆ ಮಾಡಿ ಅಂದರು. ಈ ವರ್ಷದಲ್ಲಿ ಈಗಾಗಲೇ 1.34 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ ರಸಗೊಬ್ಬರವನ್ನು ಭಾರತ ಆಮದು ಮಾಡಿಕೊಂಡಿದೆ. ಡಾಲರ್ ಮೂಲಕ ಪಾವತಿ ಮಾಡಲಾಗಿದೆ. ಜೊತೆಗೆ ರಸಗೊಬ್ಬರಗಳ ಬಳಕೆ ಕಡಿಮೆ ಮಾಡಿ ಸಾವಯವ ಗೊಬ್ಬರವನ್ನು ಬಳಸಿದ್ರೆ ರಸಗೊಬ್ಬರದ ಆಮದು ಇಳಿಕೆಯಾಗಿ ಅದಕ್ಕೆ ಖರ್ಚಾಗೋ ಹಣ ದೇಶದಲ್ಲೇ ಉಳಿಯುತ್ತೆ. ಭಾರತದ ವಿದೇಶಿ ವಿನಿಮಯ ಉಳಿತಾಯ ಏರಿಕೆಯಾಗುತ್ತೆ. ಈ ರೀತಿ ನಾವು ಉಳಿತಾಯ ಮಾಡಿದ್ರೆ ದೇಶಕ್ಕೆ 23 ಲಕ್ಷ ಕೋಟಿ ರೂಪಾಯಿಯನ್ನು ಉಳಿತಾಯ ಮಾಡಬಹುದು. ಆ ಗುರಿ, ಆ ಲೆಕ್ಕಾಚಾರ ಪ್ರಧಾನಿ ಮೋದಿಯವರದ್ದು. ವಿಪಕ್ಷಗಳು ಸಹಜವಾಗಿ ಪ್ರಧಾನಿ ಮಾಡಿದ ಮನವಿಯನ್ನು ಟೀಕಿಸ್ತಾ ಇವೆ, ನಿಜ. ಆದರೆ ಜನ ಮೋದಿ ಮಾತನ್ನು ಪಾಲಿಸ್ತಾರಾ? ನೋಡೋಣ. ನಮಸ್ಕಾರ.